ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಸರ್ಕಾರಕ್ಕೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಸರ್ಕಾರಕ್ಕೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಜನಪ್ರತಿನಿಧಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಜನಪ್ರತಿನಿಧಿಗಳಿಗೆ ಚಿಕ್ಕೋಡಿ ಶಾಸಕರಿಗೆ ಚಿಕ್ಕೋಡಿ ಶಾಸಕರಿಗೆ ಚಿಕ್ಕೋಡಿ ವಿಧಾನ ಪರಿಷತ್ ಸದಸ್ಯರಿಗೆ ಚಿಕ್ಕೋಡಿ ವಿಧಾನ ಪರಿಷತ್ ಸದಸ್ಯರಿಗೆ ಕರ್ನಾಟಕ ರಾಜ್ಯ ಮಂತ್ರಿ ಮಂಡಲಕ್ಕೆ ಕರ್ನಾಟಕ ರಾಜ್ಯದ ಮಂತ್ರಿ ಮಂಡಲಕ್ಕೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಸರ್ಕಾರಕ್ಕೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು. ಬಂದಿರತಕ್ಕಂಥ ಎಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಗೆ ಮೊದಲಿಗೆ ನಾನು ಅಭಿನಂದನೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನಾವು ಸುಮಾರು 94ರಿಂದ ನಾವು ಚಂದ್ರಶೇಖರ್ ಕಾಕಾರ್ ನೋಡ್ತೇವೆ. ಅವರೇ ದಿವಂಗತ ಸಂಜಾಪಕನೂ ಸಹಿತ ಬಹಳ ಹೋರಾಟದ ಇಲ್ಲಿ ಬಹಳ ಹೋರಾಟವನ್ನು ಮಾಡಿದಾರ. ಅದೇ ರೀತಿಯಾಗಿ ಇನ್ನೂರು ಎಲ್ಲರೂ ಕೂಡ್ಕೊಂಡ ಚಿಕ್ಕೋಡಿ ಜಿಲ್ಲೆ ಯಾಕೆ ಆಗ್ಬೇಕಂತಂದ್ರೆ ಚಿಕ್ಕೋಡಿಗೆ ಬೇಕಾದಂತ ಎಲ್ಲ ಸವಲತ್ತುಗಳು ಚಿಕ್ಕೋಡಿಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಘೋಷಣೆ ಆಗಿದೆ. ಆದ್ರೂ ಸಹಿತ ಇಲ್ಲಿವರೆಗೆ ಚಿಕ್ಕೋಡಿ ಜಿಲ್ಲೆ ಮಾಡಕ ನಮ್ಮ ರಾಜಕೀಯ ಮುಖಂಡರು ಹಿಂದ ಮುಂದೆ ನೋಡಕತ್ತಾರ. ಯಾಕೆ ನೋಡಕತ್ತಾರಂದ್ರೆ ಅವ್ರಿಗೆ ಏನಾಗಿತ್ತು ಅನ್ನಲ್ಲ ಅದನ್ನ ಅಂದು ಮಾಡ್ತೇವೆ ನಿಮ್ಗೆ ಅನ್ಕೋತ ಇವತ್ತು ನಾವು ಜೆ.ಎಚ್. ಪಟೇಲ್ ಸಾಹೇಬ್ ಮುಖ್ಯಮಂತ್ರಿ ಸಹಿತ ಆಗ್ಬೇಕು ಆಸೆ ಕಂಡಿದ್ದು. ಅವಾಗೂ ಸಹಿತ ಅದು ಆಗಿಲ್ಲ. ಅವಾಗ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೊಡ್ತಿದ್ದಾಗ ಆಗ ನಮಗೂ ಸಹಿತ ನಾವು ಅವಾಗ ಬಹಳ ಸಣ್ಣದಾಗ ನಾವು ಬರತ್ತಿದ್ದು. ಅದಕ್ಕೆ ಈ ನಮ್ಮ ಚಂದ್ರಶೇಖರ್ ಸಾಹೇಬರಾಗಲಿ ಇನ್ನೂರೆಲ್ಲ ಇಲ್ಲಿ ಮುಖಂಡರಾಗಲಿ ಸಂಜೀವ್ ಬಡಿಗೇರಾಗಲಿ ಮತ್ತೆ ದಿವಂಗತ ನಮ್ಮ ಸಂಜಾಪಕರಾಗಲಿ ಅವರು ಹಂಜಿಸರ್ ಅವರು ಸಹಿತ ಬಹಳದಿಂದ ಎಲ್ಲರೂ ಜಿಲ್ಲೆ ಆಗುತ್ತೆ ಬಹಳ ಈ ಕೂಗನ್ನ ಈ ರಾಜ್ಯ ಸರ್ಕಾರಕ್ಕೆ ಬಹಳದಿಂದ ಮುಡಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಮಂತ್ರಿ ಮಂಡಲದ ಎಲ್ಲ ಮಾನ್ಯ ಮಂತ್ರಿಗಳಿಗೆ ಹಾಗೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇನ್ನೂ ಎಲ್ಲರಿಗೂ ಮನವಿ ಏನಂತಂದ್ರೆ ನೀವು ಚಿಕ್ಕೋಡಿ ಜಿಲ್ಲೆ ಮಾಡಕ್ಕೆ 60% ನಿರ್ಣಯ ಈ ನಮ್ಮ ವಿಧಾನ ಮಂಡಲದಲ್ಲಿ ಏನಿದೆ ಐತಿ ಅಲ್ಲಿ ಈ ಚಿಕ್ಕೋಡಿ ಜಿಲ್ಲೆ ಮಾಡಕ್ಕೆ ತಾವು ಪ್ರತಿ ಸಿಬಿಐ ಒಂದು ನಿರ್ಣಯ ತೆಗೆದುಕೊಟ್ಟರೆ ನಾವು ಅವ್ರಲ್ಲಿ ಮನವಿ ಮಾಡ್ತೇನೆ. ಯಾಕಂತಂದ್ರೆ ಚಿಕ್ಕೋಡಿಗೆ ಬಹಳ ಎಲ್ಲ ಇನ್ಕಮ್ ಸೋರ್ಸ್ ಇದೆ. ಈ ಆಜುಬಾಜು ನಮ್ಮ ಕಡೆ ಒಂದು 50 ಎಕರೆ ಅತ್ನಿ ಪಾಪ ಅಲ್ಲಿಂದ ಅತ್ನಿಯಿಂದ ಬೆಳಗ್ಗೆ ಹೋಗ್ಬೇಕು. ಎಷ್ಟು ತೊಂದರೆ ಕೇಳ್ತಾವ್ರೆ ನಾವು ಚಿಕ್ಕೋಡಿ ಬೆಳಗ್ಗೆ ಹೋಗೋದು ಅವ್ರ ಹತ್ತಿರ ಚಿಕ್ಕೋಡಿ ಬಂದು ಚಿಕ್ಕೋಡಿ ಬೆಳಗ್ಗೆ ಹೋಗ್ಬೇಕು. ಎಷ್ಟು ಖರ್ಚು ಹೋಗ್ತಕ್ಕೈತೆ ಅವ್ರಿಗೆ. ಅದಕ್ಕೆ ಅದನ್ನು ಮನಗಂಡು ತಾವ ಎಲ್ಲಾ ಮಂತ್ರಿ ಮಂಡಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇಲ್ಲಿನ ಚಿಕ್ಕೋಡಿ MP ಅವರು ಇನ್ನೂ ಎಲ್ಲರೂ ಸಹಿತ ಮತವರ್ಗ ವಹಿಸಿ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡುವ ತಮ್ಮಲ್ಲಿ ಈ ಹೋರಾಟ ಸಮಿತಿಯ ಮುಖಾಂತರ ತಮ್ಮ ಒತ್ತಾಯನ ಮಾಡಕ್ಕೆ ಇಷ್ಟಪಡ್ತೇನೆ. ಈ ಹೋರಾಟ ಸಮಿತಿಯವರು ನಮ್ಮನ್ನು ಕಳಿಸಿ ಮಾತಾಡ್ಕೊಳ್ಳುತ್ತೆ ಎಲ್ಲರಿಗೂ ನಾನು ಅಭಿನಂದನೆ ಇಷ್ಟಪಡ್ತೇನೆ. ಮತ್ತೊಂದು ಅವರಿಗೆ JSCಲಿ ಯಾಕಂದ್ರೆ ಈ ಹೋರಾಟ ಸಮಿತಿಗೆ ಒಂದು ನ್ಯಾಯ ಚಿಕ್ಕೋಡಿ ಜಿಲ್ಲೆಯನ್ನು ನ್ಯಾಯ ಸಿಗಲಿಕ್ಕೆ ಯಾಕಂದ್ರೆ ಅವರನ್ನು ತಮ್ಮ ಮನೆ ಸಲುವಾಗಿ ಯಾರು ಮಾಡಕತ್ತಾರೆ. ಇವಾಗ ಸಾರ್ವಜನಿಕ ಸಮಾಜಿಗೆ ಅನುಕೂಲ ಆಯಿತು ತಾವು ಮಾಡಕತ್ತಾರೆ. ಅದಕ್ಕೆ ದಯಮಾಡಿ ತಾವು ಈ ಸರ್ಕಾರ ತಾವು ಇಲ್ಲಿ ನಮ್ಮ ಕೈಗಾರ ದೇಶದಲ್ಲಿ ತಾವು ಅದನ್ನ ವಿಶೇಷ ಚರ್ಚಿಸ್ಕೊಂಡು ಅದನ್ನ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು. ತಮ್ಮಲ್ಲಿ ಒತ್ತಾಯ ಮಾಡಿ ನಾನು ಮುತ್ತಲಿ ಜೈ ಕರ್ನಾಟಕ ಜೈ ಚಿಕ್ಕೋಡಿ. ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ಒಂದು ಲೆಕ್ಕ ಕೊಟ್ಟಿದ್ದೇವ್ರಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಸ್ ಸ್ಟ್ಯಾಂಡ್ನಿಂದ ಸಂಪಾದನಾ ಮಹಾಸ್ವಾಮೀಜಿಯವರ ನೇತೃತ್ವದೊಳಗೆ ರ್ಯಾಲಿ ಮಾಡೋದಿತ್ರಿ. ನಾಳೆ ಎಲ್ಲರೂ ಬರ್ರಿ, ಪ್ರದರ್ಶನ ಮಾಡೋದು, ಒಂದು ಸಂದೇಶ ಕೊಡು. ಏನಾಗಿ ನೋಡೋದು ಮುಂದೆ ಬರೋದು ಇದ್ದಾಗ ನಾವು ನಿಮ್ಮ ಕೂಡ ಇದ್ದೇವೆ, ನೀವು ನಮ್ಮ ಕೂಡ ಇದ್ದೇವೆ. ಮತ್ತೊಂದ್ಸಲ ಎಲ್ಲ ವಕೀಲ ಸಂಘದವರಿಗೆ ಅಭಿನಂದನೆಗಳು ಮಾಡಬೇಕಾಗಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ